ಹುಣಸೂರು ತಾಲೂಕಿನ ಗದ್ದಿಗೆ ಸಮೀಪವಿರುವ ತೆಕ್ಕಲಹಾಡಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಹಾಡಿ ತುಂಬೆಲ್ಲ ಭಕ್ತಿಯ ವಾತಾವರಣ ನಿರ್ಮಾಣವಾಗಿತ್ತು. ಮನೆಗಳು ಸ್ವಚ್ಛಂದವಾಗಿದ್ದವು, ಮನಸ್ಸುಗಳು ಹಗುರವಾಗಿದ್ದವು. ಇಲ್ಲಿ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಮೇಳೈಸಿತು. ಇಷ್ಟೆಲ್ಲ ಬದಲಾವಣೆಗೆ ಹಾಡಿ ಜನರ ಸಂಭ್ರಮಕ್ಕೆ ಕಾರಣವಾಗಿದ್ದು ವಿಶ್ವ ಹಿಂದೂ ಪರಿಷತ್. ಹೌದು, ಭಾರತ ಮೂಲದ ಸಂಪ್ರದಾಯವಾದಿ ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆಯಾಗಿರುವ ವಿಶ್ವ ಹಿಂದೂ ಪರಿಷತ್ ಸದಾ ಹಿಂದೂ ಸಮಾಜವನ್ನು ಸಂಘಟಿಸುವುದು, ಕ್ರೋಢೀಕರಿಸುವುದು ಮತ್ತು ಹಿಂದೂ ಧರ್ಮವನ್ನು ರಕ್ಷಿಸುವುದು ಎಂಬ ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸುತ್ತಾ ಬರ್ತಿದೆ. ಹಿಂದೂ ದೇವಾಲಯಗಳ ನವೀಕರಣ ಮತ್ತು ನಿರ್ಮಾಣ ಮಾಡುವುದು, ಧಾರ್ಮಿಕ ಮತಾಂತರ ತಡೆ ಮತ್ತು ಗೋಹತ್ಯೆಯನ್ನು ವಿರೋಧಿಸುತ್ತಾ ಬರ್ತಿದೆ. ಆದರೆ ಇತ್ತೀಚೆಗೆ ಎಚ್.ಡಿ. ಕೋಟೆ ಹಾಗೂ ಹುಣಸೂರು ತಾಲೂಕಿನ ಹಾಡಿಗಳಲ್ಲಿ ಮತಾಂತರ ಪ್ರಕ್ರಿಯೆ ಹೆಚ್ಚಳವಾಗಿದೆ. ಮುಕ್ತರಾಗಿರುವ ಆದಿವಾಸಿಗಳಿಗೆ ಹಣದ ಆಮಿಷ ಒಡ್ಡಿ ಅವರನ್ನು ಮತಾಂತರ ಮಾಡುವ ಪ್ರಕ್ರಿಯೆ ಸಕ್ರಿಯವಾಗಿದೆ. ಇದನ್ನು ಅರಿತಿರುವ ವಿಶ್ವ ಹಿಂದೂ ಪರಿಷತ್ ಹಾಡಿಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ತಿಳಿಸುವ ಕೆಲಸವನ್ನು ಸದ್ದಿಲ್ಲದೆ ಮಾಡುತ್ತಾ ಬರ್ತಿದೆ. ಅದೇ ರೀತಿ ಗದ್ದಿಗೆ ಸಮೀಪವಿರುವ ತೆಕ್ಕಲಹಾಡಿಯಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನವನ್ನು ವಿಎಚ್ಪಿ ನಿರ್ಮಾಣ ಮಾಡಿದೆ. ಇವತ್ತು ಶ್ರೀ ಶನೇಶ್ವರ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಧರ್ಮ ಪ್ರಸಾರ ಸೇವಾ ಪ್ರಮುಖರಾದ ಸೂರ್ಯನಾರಾಯಣ್, ಪಿರಿಯಪಟ್ಟಣ ಮುತ್ತೂರು ಕಾಲೋನಿಯ ಹರೀಶ್ ಗುರೂಜಿ ಮತ್ತು ಕೇರ್ಪೇಟೆ ತಂಡಿಕೆರೆ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರು ದೇವಸ್ಥಾನ ಉದ್ಘಾಟಿಸಿದರು. ಬಳಿಕ ಮಾತಾಡಿದ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಧರ್ಮ ಪ್ರಸಾರ ಸೇವಾ ಪ್ರಮುಖರಾದ ಸೂರ್ಯನಾರಾಯಣ್, ಹಿಂದೂ ಧರ್ಮದ ಪ್ರಚಾರ, ಹಿಂದೂ ಧರ್ಮದ ಪ್ರಸಾರ ಮತ್ತು ಹಿಂದೂ ಧರ್ಮದ ಶಿಕ್ಷಣವನ್ನು ಹಳ್ಳಿಗೆ ತಲುಪಿಸುವ ಕೆಲಸವನ್ನು ವಿಎಚ್ಪಿ ಮಾಡುತ್ತಾ ಬರ್ತಿದೆ ಅಂತ ಹೇಳಿದರು. ಹಿಂದೂ ಧರ್ಮದ ಪ್ರಚಾರ, ಹಿಂದೂ ಧರ್ಮದ ಪ್ರಸಾರ, ಹಿಂದೂ ಧರ್ಮದ ಶಿಕ್ಷಣವನ್ನು ಹಳ್ಳಿಗಳಲ್ಲಿರುವಂತಹ ಹಿರಿಯರಿಗೆ, ದೊಡ್ಡವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಕೊಡುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಮಾಡ್ತಾ ಇದೆ. ಮಾತ್ರ ಅಲ್ಲ, ಸಮಾಜದಲ್ಲಿ ಇವತ್ತಿಗೂ ಕೂಡ ಬೇರೂರಿರುವಂತಹ ಮೇಲ್ವರ್ಗ, ಕೆಳವರ್ಗ, ಆ ಜಾತಿ, ಈ ಜಾತಿ, ಮತ್ತೊಂದು, ಬಡವ, ಶ್ರೀಮಂತ, ಈ ಎಲ್ಲ ಭೇದ ಭಾವಗಳನ್ನು ದೂರ ಮಾಡಿ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದಾಗಬೇಕು ಅನ್ನುವಂತಹ ಕರೆಯನ್ನು ಕೊಡುವಂತಹ ರಾಷ್ಟ್ರ ಮಟ್ಟದಲ್ಲಿರುವಂತಹ ದೊಡ್ಡ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಅಂತ ಇಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಅಂತ. ಈ ವಿಶ್ವ ಹಿಂದೂ ಪರಿಷತ್ತಲ್ಲಿ ಧರ್ಮ ಪ್ರಸಾರ ಅಂತ ಒಂದು ವಿಭಾಗ ಇದೆ. ಧರ್ಮದ ಪ್ರಚಾರ ಮಾಡ್ಲಿಕ್ಕೋಸ್ಕರ ಆ ಸಂಘ ಕೆಲಸ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಪ್ರಸಾರದ ಅಡಿಯಲ್ಲಿ ಈ ತರ ದೇವಸ್ಥಾನ ಕಟ್ಟುವಂತಹ ಪ್ರಾಜೆಕ್ಟ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಾವು ಮಾಡ್ತಿರುವಂತಹ 23ನೇ ದೇವಸ್ಥಾನ ಊರುಗಳಲ್ಲಿ. ಈ ತರ ಇನ್ನು 100 ಕಡೆಗಳಲ್ಲಿ ದೇವಸ್ಥಾನ ಕಟ್ಟಲಿಕ್ಕಿದೆ. ನಮ್ಮ ಅಲ್ಟಿಮೇಟ್ ಗೋಲ್ ಇಷ್ಟೇ, ಉದ್ದೇಶ ಇಷ್ಟೇ. ಹಳ್ಳಿಗಳಲ್ಲಿ ಈ ನಮ್ಮ ಸನಾತನ ಪರಂಪರೆ ಧರ್ಮ ಉಳಿಬೇಕು, ನಮ್ಮ ಆಚಾರ ಪದ್ಧತಿಗಳು ಪರಂಪರೆಗಳು ಉಳಿಬೇಕು. ನೀವು ಯಾವುದೇ ದೇವರನ್ನು ಪೂಜೆ ಮಾಡಲಿ, ಯಾವುದೇ ನಿಮ್ಮ ಆಚಾರಗಳಿರಲಿ, ನಿಮ್ಮ ಪರಂಪರೆ ಅದು ಉಳಿಬೇಕು. ನಮ್ಮದೇ ಆದ ಯಾವುದೇ ಪದ್ಧತಿ ನಾವು ಹೇಳಿಕೊಡುವುದಿಲ್ಲ. ಆದರೆ ನಿಮ್ಮ ಪರಂಪರೆಯಿಂದ ನಿಮ್ಮ ದೇವರುಗಳನ್ನು ಏನು ಪೂಜೆ ಮಾಡ್ಕೊಂಡು ಬಂದಿದ್ದೀರಿ, ಬುಡಕಟ್ಟು ಜನಾಂಗದ ಏನು ವ್ಯವಸ್ಥೆ ಯೋಜನೆಗಳಿದೆ, ಅದಕ್ಕೊಂದು ಆಚಾರ ಪದ್ಧತಿ ಇದೆ, ಅದೆಲ್ಲವೂ ಉಳಿಬೇಕು. ಅದರಲ್ಲಿ ಹಿಂದೆ ಮುಂದೆ ಕೆಲವು ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಂಘಟನೆ ಅದನ್ನು ಹೇಳಿಕೊಡುತ್ತೆ. ಉದಾಹರಣೆಗೆ ಸ್ವಾಮೀಜಿಗಳು ಇವತ್ತು ಬಂದರು. ಗುರುಗಳು ನಮ್ಮ ಊರಿಗೆ ಬರುವಾಗ ದೂರದಿಂದನೇ ಅವರನ್ನ ಸ್ವಾಗತ ಮಾಡಿ, ಪಾದ ಪೂಜೆ ಮಾಡಿ, ನಮ್ಮ ಊರಿಗೆ ಕರೆಸ್ಕೊಂಡು, ನಮ್ಮ ಮನೆಗಳಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಅವರಿಂದ ಆಶೀರ್ವಚನ ಮಾಡೋದು ನಮ್ಮ ಪರಂಪರೆ. ಅದು ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಪರಂಪರೆ. ನಮಗಿದು ಗೊತ್ತಿಲ್ಲ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಇದನ್ನು ಹಳ್ಳಿಗಳಲ್ಲಿ ಹೇಳಿಕೊಡುತ್ತೆ. ಆ ಪರಂಪರೆ ಉಳಿಸಬೇಕು. ಜೊತೆಗೆ ಈ ಒಂದು ವಿಶ್ವ ಹಿಂದೂ ಪರಿಷತ್ತು ನಾವು ಕ್ರಮೇಣ ಇಲ್ಲಿಗೆ ಒಂದು ಕಾಲಿಟ್ಟಾಗ ನಮ್ಮ ಸೂರ್ಯನಾರಾಯಣ ಅವ್ರನ್ನ ಒಂದ್ಸರಿ ಭೇಟಿ ಮಾಡಿ ಇಲ್ಲಿ ಎಲ್ಲರಿಗೂ ಮಕ್ಕಳಿಗೆ ಮತ್ತ ಇರ್ತಕ್ಕಂಥವ್ರಿಗೆಲ್ಲ ದಿನನಿತ್ಯ ವಸ್ತುಗಳನ್ನ, ಬಟ್ಟೆ, ಬಕೆಟು ಮತ್ತೆ ಇನ್ನಿತರ ಪದಾರ್ಥಗಳನ್ನ ಕೊಡೋದ್ರ ಮೂಲಕ ಒಂದು ಸಾರಿ ನಾವು ಭೇಟಿ ಮಾಡಿದಾಗ ಈ ದೇವಸ್ಥಾನ ಒಂದು ಕುಗ್ರಾಮವಾಗಿ ಗೋಡೆಗಳು ಬಿದ್ದು ಹೇಗೋ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹಾಗಾಗಿ ನಾವು ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡಾಗ ಅವರು ಆಯ್ತು ಅಂತ ಹೇಳಿ ಈ ದಿನ ಒಂದು ಗ್ರಾಮದಲ್ಲಿ ಸ್ಥಾಪನೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ವಿಶ್ವ ಹಿಂದೂ ಪರಿಷತ್ತು ದೇವಗಳಿ ಅಂತ ಇದೆ ಪಕ್ಕದಲ್ಲಿ. ಆ ದೇವಗಳಿಲೂ ಸಹ ಒಂದು ದೇವಸ್ಥಾನದಲ್ಲಿ ಹನುಮಂತನ ಒಂದು ದೇವಸ್ಥಾನ ಅಲ್ಲೂ ನಿರ್ಮಾಣ ಮಾಡಿದ್ದೀವಿ. ಹೀಗೆ ಈ ಒಂದು ವಿಶ್ವ ಹಿಂದೂ ಪರಿಷತ್ತು ಸಮಾಜಕ್ಕಾಗಿ ಒಂದು ಆರೋಗ್ಯ ತಪಾಸಣೆ ಆಗಬಹುದು, ಅಲ್ಲದೆ ವಿದ್ಯಾದಾನದಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಆಗಿರ್ಬೋದು, ಮಕ್ಕಳಿಗೆ ಪುಸ್ತಕ ಬ್ಯಾಗುಗಳು ಕೊಡುವಂಥದ್ದಾಗಿರ್ಬೋದು,
ಕಳೆದ ಸಾರಿ ನಿಮಗೆಲ್ಲ ಗೊತ್ತಿರೋಂಗೆ ಸಾಮೂಹಿಕ ಮದುವೆ ಉಚಿತವಾಗಿ ನೀವೆಲ್ಲ ಸಾಲ ಸೋಲ ಮಾಡ್ಕೊಳ್ಳೋದ್ರ ಬದಲು ಉಚಿತವಾಗಿ 57 ಜೋಡಿ ಸಾಮೂಹಿಕವಾಗಿ ಮದುವೆಯನ್ನು ಮಾಡಿಸಿದಂಥ ಒಂದು ಸಂದರ್ಭ ಕಳೆದ 2 ವರ್ಷದಲ್ಲಿ. ಈ ಸಾರಿ 37 ಜೋಡಿ ಮದುವೆಯನ್ನು ಉಚಿತವಾಗಿ ನಿಮ್ಮ ಕುಟುಂಬದವರಿಗೆ ಎಲ್ಲ ನಮ್ಮ ತಾಲೂಕುಗಳಲ್ಲಿ ಆಯ್ಕೆ ಮಾಡಿ ಈ ಒಂದು ವಿಶ್ವ ಹಿಂದೂ ಪರಿಷತ್ತು ಮತ್ತು SS ಫೌಂಡೇಶನ್ನು ಈ ಥರ ಹಲವಾರು ಕಾರ್ಯಕ್ರಮ ಮುಗಿದ ಬಳಿಕ ಹಾಡಿ ಮನೆಗಳಿಗೆ ತೆರಳಿದ ಪ್ರಿಯಪಟ್ನ ಮುತ್ತೂರು ಕಾಲೋನಿಯ ಹರೀಶ್ ಗುರೂಜಿ ಮತ್ತು ಕೇರ್ಪೇಟೆ ತಂಡಿಕೆರೆ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಅವರನ್ನು ಹಾಡಿ ನಿವಾಸಿಗಳು ಆತ್ಮೀಯವಾಗಿ ಬರಮಾಡಿಕೊಂಡು ಪಾದಪೂಜೆ ಮಾಡಿದರು. ಈ ವೇಳೆ ಸ್ವಾಮೀಜಿಗಳು ಹಾಡಿ ನಿವಾಸಿಗಳ ಮನೆಯಲ್ಲೇ ಪೂಜೆ ಮಾಡಿ ಹಾಡಿ ಜನರಿಗೆ ಆಶೀರ್ವದಿಸಿದರು. ಅಲ್ಲದೆ ದೇವರ ಮನೆಯನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿ ಹೇಳಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೋಶಾಧ್ಯಕ್ಷರಾದ ಕುಂಟೇಗೌಡರು, ಏಕಲ್ ಗ್ರಾಮೋತ್ಥಾನ್ ಫೌಂಡೇಶನ್ ಸಂಸ್ಥೆಯ ರಾಜ್ಯ ಸಂಯೋಜಕರಾದ ಗೋವಿಂದ್ ಕಿರಣ್, ವಿಶ್ವ ಹಿಂದೂ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತ ಪ್ರಶಾಂತ್ ಮಂಡ್ಯ ಸೇರಿದಂತೆ ತೆಕ್ಕಲ ಹಾಡಿಯ ಯಜಮಾನರು, ಗ್ರಾಮಸ್ಥರು ಹಾಗೂ VHP ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹುಣಸೂರಿನಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.